ಹತ್ತಿರದಿಂದ ನೋಡುವಂಥದ್ದು ಅವರು ನಿರ್ಮಲವಾದ ಮನಸ್ಸುಗಳು ಇರುವಂತಹ ಸಂದರ್ಭದಲ್ಲಿ ಅವರು ಭಾಷೆಗಳ ಹೊರಟಿರ್ಬೋದು, ಹೃದಯ ಹೊರಟಿಲ್ಲ. ಬಹಳ ಮೃದುವಾಗಿ ಅವರ ಹೃದಯ ಇದ್ದೇ ಇದೆ. ಅವರು ಒಕ್ಕಲಿಗರ ಪ್ರಭಾವಿ ನಾಯಕರು, ಜನಾಂಗದ ಪ್ರಭಾವಿ ನಾಯಕರು. ಯಾಕಂದ್ರೆ ಅವತ್ತಿನ ದಿನಗಳಲ್ಲಿ ಜಾತ್ಯತೀತ ಜನತಾ ಪಕ್ಷ ಅಂದ್ರೆ ಒಂದು ಬದ್ಧತೆ ಇತ್ತು. ಅದು ಯಾವುದೇ ರೀತಿ ಬದ್ಧತೆಗಳನ್ನ ಕಳ್ಕೊಂಡ್ಬಿಟ್ಟಿದೆ. ಅವರ ವ್ಯಕ್ತಿತ್ವಗಳನ್ನ ಕಳ್ಕೊಂಡು ನಮ್ಮನ್ನೆಲ್ಲ ನಿಶಕ್ತರಾಗಿ ಮಾಡಿಬಿಟ್ರು. ಆ ಕಾರಣಕ್ಕೆ ಇವತ್ತು ನಾವು ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ, ಅವರ ಉಪಮುಖ್ಯಮಂತ್ರಿಗಳನ್ನ ನಾವು ಒಪ್ಕೊಳ್ಳೇಬೇಕು ನಮ್ಮ ಜನಾಂಗದ ನಾಯಕರು ಅಂತೇಳಿ. ನಾಯಕರಾಗೆ, ಯಾಕಂದ್ರೆ ಇವತ್ತು ನಮ್ಮ ಡಿ.ಕೆ. ಸುರೇಶ್ ಅವರು, ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯಲ್ಲಿ ಈ ರಾಜ್ಯದ ಒಂದು ಆಲೋಚನೆಗಳನ್ನ ಇಟ್ಕೊಂಡು, ಅಭಿವೃದ್ಧಿ ಆಲೋಚನೆಗಳನ್ನ ಇಟ್ಕೊಂಡು ಮಾಡ್ತಿದ್ದಾರೆ. ಅವರು ಪ್ರಭಾವಿ ನಮ್ಮ ಜನಾಂಗದ ನಾಯಕರು ಅಂತೇಳಿ ನಾವು ಮತ್ತೆ ಮತ್ತೆ ಅದನ್ನ ಹೇಳ್ತೇವೆ. ಇದು ನಮ್ಮ ನಾಯಕರು ಅಂಥೇಳಿ ಡಿ.ಕೆ. ಶಿವಕುಮಾರ್ ಅವರ ಕಾರ್ಯವೈಖರಿಗಳನ್ನು ಇಡೀ ನಾಡು ಮೆಚ್ಚುತ್ತಾ ಇದೆ. ಮೊನ್ನೆ ತಾನೇ ನಮ್ಮ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕೂಡ ನಮ್ಮ ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದಾಗ ಅವರ ವಿಚಾರಗಳು ಏನು ಶಕ್ತಿ ಇದೆ ಅನ್ನುವಂಥದ್ದು ಇಡೀ ನಾಡಿಗೆ ಗೊತ್ತಾಗ್ತಿದೆ. ಇಲ್ಲಿ ನಮ್ಮ ಒಕ್ಕಲಿಗ ನಾಯಕರು, ಮುಂಚೆ ಈ ಥರದ ಕೆಲವು ನಾಯಕರುಗಳಿದ್ದರು, ನೀವು ಹೇಳಿದ್ರಲ್ಲ ಮುಂಚೆ ಈ ಥರ ಏನೋ ಕೆಲವರು ಮಾತ್ರ ಸೀಮಿತವಾಗಿತ್ತು. ಆದರೆ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಜನಾಂಗದ ಬಗ್ಗೆ ಅಥವಾ ಒಂದು ಅಭಿವೃದ್ಧಿಯ ಬಗ್ಗೆ ಅವರೆಲ್ಲ ರೀತಿಯ ಆಲೋಚನೆಗಳನ್ನು ಮಾಡಿಕೊಂಡು, ಈ ಜಾತಿ ಗಣತಿ ಇರ್ಬೋದು, ಬೇರೆ ಬೇರೆ ರಂಗದಲ್ಲಿರ್ಬೋದು, ಅವರು ನಮ್ಮ ನಾಯಕರು ಅಂಥೇಳಿ ನಾವೆಲ್ಲ ಒಪ್ಕೊಬಿಟ್ಟಿದ್ದೇವೆ. ಅವರು ಒಕ್ಕಲಿಗದ ಪ್ರಭಾವಿ ನಾಯಕರು, ಜನಾಂಗದ ಪ್ರಭಾವಿ ನಾಯಕರು. ಯಾಕಂದರೆ ಅವತ್ತಿನ ದಿನಗಳಲ್ಲಿ ಜಾತ್ಯತೀತ ಜನತಾ ಪಕ್ಷ ಅಂದರೆ ಒಂದು ಬದ್ಧತೆ ಇತ್ತು. ಅದು ಯಾವುದೇ ರೀತಿಯ ಬದ್ಧತೆಗಳನ್ನ ಕಳ್ಕೊಬಿಟ್ಟಿದೆ. ಅವರ ವ್ಯಕ್ತಿತ್ವಗಳನ್ನು ಕಳ್ಕೊಂಡು ನಮ್ಮನ್ನೆಲ್ಲ ನಿಶಕ್ತರಾಗಿ ಮಾಡಿಬಿಟ್ರು. ಆ ಕಾರಣಕ್ಕೆ ಇವತ್ತು ನಾವು ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ, ಅವರ ಉಪಮುಖ್ಯಮಂತ್ರಿಗಳನ್ನು ನಾವು ಒಪ್ಕೊಳ್ಳೇಬೇಕು ನಮ್ಮ ಜನಾಂಗದ ನಾಯಕರು ಅಂಥೇಳಿ. ಯಾರೋ ಕೆಲವರು ಮಾತ್ರ ಮಾತಾಡಿದಾಗ ಅದಕ್ಕೆ ನಾವು ಪೂರಕವಾದಂತಹ ಉತ್ತರಗಳನ್ನು ನಾವೇನು ಹೇಳಬೇಕಾಗಿಲ್ಲ. ನಾಯಕರಾಗೆ, ಯಾಕಂದರೆ ಇವತ್ತು ನಮ್ಮ ಡಿ.ಕೆ. ಸುರೇಶ್ ಅವರು, ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯಲ್ಲಿ ಈ ರಾಜ್ಯದ ಒಂದು ಆಲೋಚನೆಗಳನ್ನ ಇಟ್ಕೊಂಡು, ಅಭಿವೃದ್ಧಿ ಆಲೋಚನೆಗಳನ್ನು ಇಟ್ಕೊಂಡು ಮಾಡ್ತಿದ್ದಾರೆ. ಅವರು ಪ್ರಭಾವಿ ನಮ್ಮ ಜನಾಂಗದ ನಾಯಕರು ಅಂಥೇಳಿ ನಾವು ಮತ್ತೆ ಮತ್ತೆ ಅದನ್ನು ಹೇಳ್ತೇವೆ. ಒಂದು ಸತ್ಯಾಂಶ ಇದೆ. ಯಾಕಂದರೆ ಅವ್ರು ದಿನನಿತ್ಯ 24 ಗಂಟೆಯೂ ಕೂಡ ದಿನಕ್ಕೆ 2 ಗಂಟೆ ಮಲಗ್ತಾರೋ, 3 ಗಂಟೆ ಮಲಗ್ತಾರೋ, ಸಂಘಟನೆಯಲ್ಲಿ ಅವರ ಆತುರ ಕಾತುರಗಳು ಇದ್ದೇ ಇರುತ್ತೆ. ಅವ್ರನ್ನ ಭಾಳ ಹತ್ತಿರದಿಂದ ನೋಡುವಂಥದ್ದು ಅವರು ನಿರ್ಮಲವಾದ ಮನಸ್ಸುಗಳು ಇರುವಂತಹ ಸಂದರ್ಭದಲ್ಲಿ ಅವರು ಭಾಷೆಗಳ ಹೊರಟಿರ್ಬೋದು, ಹೃದಯ ಹೊರಟಿಲ್ಲ. ಭಾಳ ಮೃದುವಾಗಿ ಅವರ ಹೃದಯ ಇದ್ದೇ ಇದೆ. ಜನಗಳ ಮತ್ತು ಕಾರ್ಯಕರ್ತರ, ಜನಾಂಗದವರ ಪ್ರತಿಯೊಬ್ಬರೂ ಕೂಡ, ಇಲ್ಲಿ ಕಾಂಗ್ರೆಸ್ಸಿನ ನಾಯಕರು ಒಂದೇ ಒಂದು ಕೋಮಿಗೆ, ಒಂದೇ ಒಂದು ಇದಕ್ಕೆ ಸ್ಥೀಮಿತವಾಗಿಲ್ಲ. ಯಾವುದೇ ನಾಯಕರುಗಳು, ಸರ್ವ ಜನಾಂಗವೂ ಕೂಡ ಬೇಕು ಅನ್ನುವಂತಹ ದೃಷ್ಟಿಯಿಂದ ಅವರು ಆ ರೀತಿಯ ಕೋಪ ತಾಪಗಳಲ್ಲಿ ಒಂದು ಅಭಿವೃದ್ಧಿಯ ಕಡೆ ಆಲೋಚನೆಗಳನ್ನು ಮಾಡುವಂಥದ್ದು ಸ್ವಲ್ಪ ತಾಳ್ಮೆಯೂ ಕೂಡ ಇತ್ತೀಚೆಗೆ ನಾವು ಅವರಲ್ಲಿ ಕಾಣ್ತಾ ಇದ್ದೇವೆ. ಅವರು ಯಾವುದೇ, ನಾವೆಲ್ಲ ಕೂಡ ಅವರನ್ನು ಭೇಟಿ ಮಾಡೋಕ್ಕೆ ಹೋದಾಗ ನಮ್ಮನ್ನು ಪ್ರೀತಿಯಿಂದ ನೋಡ್ತಾರೆ, ಪ್ರೀತಿಯಿಂದ ಏನು ವಿಚಾರ ಅಂತೇಳಿ ತಿಳಿತಾರೆ. ನಮ್ಮ ಸಕಾರಾತ್ಮಕವಾಗಿ ಸ್ಪಂದಿಸುವಂತಹ ಪ್ರಯತ್ನಗಳು ಅದೆಲ್ಲವನ್ನು ಮಾಡ್ತಾನೆ ಇದ್ದಾರೆ. ಯಾರು ಟೀಕೆ ಟಿಪ್ಪೆಗಳನ್ನು ಮಾಡ್ತಿದ್ದಾರೆ ಅವರಿಗೆ ಸಂಪೂರ್ಣ ಮಾಹಿತಿ ಇಲ್ಲ. ಯಾವುದೇ ಸಂಪೂರ್ಣ ಮಾಹಿತಿ ಇಲ್ಲದೆ ಸುಮ್ಮನೆ ಒಂದು ಪ್ರಚಾರಕ್ಕೋಸ್ಕರ ಆ ಥರದ ಕೆಲಸಗಳನ್ನು ಮಾಡ್ತಿದ್ದಾರೆ ಬಿಟ್ಟರೆ ಅದನ್ನು ತೆರೆದ ಪುಸ್ತಕವಾಗಿ ನಾವೇನೂ ಇಟ್ಟಿಲ್ಲ ಇನ್ನೂ ಕೂಡ. ಯಾಕಂದರೆ ಅಲ್ಲಿ ಚರ್ಚೆಗಳನ್ನು ಮಾಡ್ತಿದ್ದಾವೆ, ನಾಯಕರುಗಳು ಅಲ್ಲಲ್ಲಿ ಚರ್ಚೆಯನ್ನು ಮಾಡ್ತಿದ್ದಾರೆ. ಸಚಿವ ಸಂಪುಟದಲ್ಲೂ ಕೂಡ ಸಭೆಗಳು ನಡೀತಾ ಇದೆ, ಯಾವುದು ಸರಿ ಯಾವುದು ತಪ್ಪಿದೆ ಅಂತೇಳಿ. ಸುಮ್ಮನೆ ಏಕಾಏಕಿ ನಾನೇ ನಾಯಕ ಅನ್ನುವಂತಹ ತೋರಿಸಿಕೊಳ್ಳುವ ಪ್ರಯತ್ನ ಸಂಘಟನೆಗಳಲ್ಲಿ, ಎಲ್ಲ ಸಂಘಟನೆಗಳಲ್ಲೂ ನಾವು ಕೂಡ ಇದ್ದೇವೆ. ಯಾವುದೇ ಜನಾಂಗದ ತೊಂದರೆ ಇರ್ಬೋದು, ವ್ಯಕ್ತಿಗಳ ತೊಂದರೆ ಇರ್ಬೋದು, ಆ ವ್ಯಕ್ತಿತ್ವಗಳಿಗೆ ನಮ್ಮ ಜನಾಂಗದ ಜನಕ್ಕೆ ತೊಂದರೆ ಬಂದಾಗ ನಾವೆಲ್ಲ ಧ್ವನಿಯಾಗಿದ್ದೇ ಇರ್ತೀವಿ. ಅದಕ್ಕೆ ನಮ್ಮ ಮುಂಚೂಣಿಯಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಇದ್ದೇ ಇರ್ತಾರೆ ಅನ್ನುವಂಥದ್ದು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ. ಅದನ್ನು ಹೇಳ್ತಾರೆ. ಯಾಕಂದರೆ ಅದನ್ನು ಬಿಟ್ಟು ಇವ್ರು ಯಾರೇ ಸಂಘ ಸಂಸ್ಥೆಗಳನ್ನು ಸುಮ್ಮನೆ ಆ ಥರದ ಜನಗಣತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಯಾರಿಗೂ ಇಲ್ಲ. ಆ ಸಂಪೂರ್ಣ ಮಾಹಿತಿ ತೊಗೊಂಡಾದ್ಮೇಲೆ ನಾವು ಯಾವ ರೀತಿಯ ಹೋರಾಟಗಳನ್ನು ಮಾಡಬೇಕು ಅದನ್ನು ಆಲೋಚನೆಗಳನ್ನು ಮಾಡಬೇಕಾಗಿದೆ.